ಭಾಳಷ್ಟು ಜನ ಗುರುಗಳೇ ನಾನು ಕಷ್ಟಪಟ್ಟು ದುಡಿತೀನಿ, ನ್ಯಾಯ ನೀತಿ ಧರ್ಮದಿಂದ ನಡ್ಕೋತೀನಿ ಗುರುಗಳೇ, ಆದರೂ ಕೂಡ ನಾನು ಶ್ರೀಮಂತ ಆಗೋಕ್ಕಾಗ್ತಾಯಿಲ್ಲ, ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ, ಆದರೂ ಕೂಡ ನಾನು ಶ್ರೀಮಂತ ಆಗೋಕ್ಕೆ ಆಗ್ತಾಯಿಲ್ಲ, ಕಾರಣ ಏನು ಅಂತ ಭಾಳಷ್ಟು ಜನ ಕೇಳ್ತಾರೆ. ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತೀನಿ, ಕಾರಣ ಕೂಡ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಆ ಒಂದು ಮೈಂಡ್ ಸೆಟ್ ಹೋಯಿತು ಅಂತಂದರೆ ಖಂಡಿತವಾಗೂ ಕೂಡ ನೀವು ಶ್ರೀಮಂತರಾಗ್ತೀರಾ. ಬಡವರೆಲ್ಲ ಒಳ್ಳೆಯವರು, ಶ್ರೀಮಂತರೆಲ್ಲ ಕೆಟ್ಟವರು ಅನ್ನೋಂಥ ಒಂದು ಮನೋಭಾವನೆ ಹೋಗಬೇಕು. ಈ ಸಾರ್ಥಕತೆಯಿಂದ ಸಿಕ್ತು ಅಂತಂದರೆ ಆಟೋಮೆಟಿಕ್ಕಾಗಿ ನೀವು ಟ್ಯಾಲೆಂಟೆಡ್ ಆಗ್ತೀರಾ. ಅನಿವಾರ್ಯವಾಗಿ ನಾವು ಭಯ ಪಟ್ಕೊಂಡು ಬೇಜಾರು ಮಾಡಿಕೊಂಡು ಹಿಂಸೆ ಪಟ್ಕೊಂಡು ನೀವು ಮಾಡ್ತು ಅಂತಂದರೆ ನಿಮ್ಗೇನು ಅಂತಂದರೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಕಿವಿಯ ನೋವು, ಭಾಳಷ್ಟು ಜನಕ್ಕೆ ಈ ಕಿವಿಯ ನೋವಿರುತ್ತೆ, ಕಿವಿ ಸೋರುವಂಥದ್ದು, ಅದು ಕಿವಿ ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚೈದ್ವಿಷ್ಣುಪತ್ನಿ ಚಿಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾಯಿತ್ತು ಅಂತಂದರೆ ಕಿವಿಯ ನೋವು. ಭಾಳಷ್ಟು ಜನಕ್ಕೆ ಈ ಕಿವಿಯ ನೋವಿರುತ್ತೆ, ಕಿವಿ ಸೋರುವಂಥದ್ದು, ಮತ್ತು ಕಿವಿ ಗುಯಿ ಅನ್ನುವಂಥದ್ದು, ಮತ್ತು ಕಿವಿ ಸರಿಯಾಗಿ ಕೇಳದೇ ಇರೋವಂಥದ್ದು ಗೊತ್ತಲ್ಲ. ಅಂಥವರು ಯಾವ ಮುದ್ರೆ ಮಾಡೋದು ಅನುಕೂಲ ಆಗುತ್ತೆ ಅಂತಂದರೆ ಆಕಾಶ ಮುದ್ರೆ. ಆಕಾಶ ಮುದ್ರೆ ಮಾಡ್ತು ಅಂತಂದರೆ ಕಿವಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಯಾವುದು ಅಂತಂದರೆ ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು, ತೋರ್ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇನ್ನು 10 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ಕಿವಿಯಾಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇದು ವಿಶೇಷವಂಥದ್ದು ಮುದ್ರೆಯ ವಿಚಾರ. ಮನುಷ್ಯ ಜೀವನದಲ್ಲಿ ಏನಕ್ಕೋಸ್ಕರ ಕೆಲಸ ಮಾಡ್ತಾನೆ ಗೊತ್ತಾ? 2 ವಿಚಾರಕ್ಕೆ ಕೆಲಸ ಮಾಡ್ತಾನೆ. ನೋಡಿ, ಈ ವಿಚಾರವನ್ನು ತಿಳ್ಕೊತು ಅಂತಂದರೆ ನಿಮಗೆ ಮಣಿಪೂರಕ ಚಕ್ರ ಅಂದರೆ ಗುದದ್ವಾರದಲ್ಲಿ ಅಂತಂದು, ಗುದದ್ವಾರದ ಬೆನ್ನು ಹುರಿಯ ತುದಿಯ ಭಾಗದಲ್ಲಿ ಇರುವಂತಹ ಒಂದು ಚಕ್ರ ಮಣಿಪೂರಕ ಚಕ್ರ ಅಂತ ಅಂತಾರೆ. ಅದನ್ನು ಆಕ್ಟಿವೇಶನ್ ಆಗುತ್ತೆ, ಗೊತ್ತಾಯ್ತಲ್ಲ. ನಾವು 2 ರೀತಿಯಾದಂಥ ಒಂದು ಕೆಲಸವನ್ನು ಮಾಡ್ತೀವಿ. ಒಂದು, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಅದು ನಮ್ಮ ಪ್ರೀತಿಯಿಂದ ಖುಷಿಯಾಗಿ ಇಷ್ಟಪಟ್ಟು ಒಂದು ಕೆಲಸವನ್ನು ಮಾಡ್ತೀವಿ. ಇನ್ನೊಂದು, ಒತ್ತಾಯಪೂರ್ವಕವಾಗಿ ಭಯ ಪಟ್ಕೊಂಡು ಈ ಕೆಲಸ ಮಾಡಿಲ್ಲ ಅಂತಂದರೆ ಜೀವನವೇ ನಡೆಯಲ್ಲ ಅನ್ನೋ ಉದ್ದೇಶದಿಂದ ಇಟ್ಕೊಂಡು ನಾವು ಈ ಒಂದು ಕೆಲಸವನ್ನು ಮಾಡ್ತೀವಿ, ಗೊತ್ತಲ್ಲ. ಆದರೆ ನೋಡಿ, ಈ ಒಂದು ಭಯ ಪಟ್ಕೊಂಡು ಈ ಒಂದು ಕೆಲಸವನ್ನು ಇಷ್ಟಪಡದೇನೆ ಅನಿವಾರ್ಯವಾಗಿ ನಾವು ಭಯ ಪಟ್ಕೊಂಡು ಬೇಜಾರು ಮಾಡಿಕೊಂಡು ಹಿಂಸೆ ಪಟ್ಕೊಂಡು ನೀವು ಮಾಡ್ತು ಅಂತಂದರೆ ನಿಮಗೇನು ಅಂತಂದರೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಆವಾಗ ನಿಮಗೆ ನಾನಾ ರೀತಿಯಂಥ ಒಂದು ಸಮಸ್ಯೆ, ಹಣಕಾಸಿನ ಸಮಸ್ಯೆ, ದುಡ್ಡಿನ ತಾಪತ್ರೆ, ಆರೋಗ್ಯದ ಸಮಸ್ಯೆ ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ನೋಡಿ, ಸ್ವಭಾವ ಮತ್ತು ಈ ಚಕ್ರಗಳು ಒಂದು, ನೀವು ಸ್ವಭಾವವನ್ನು ಚೇಂಜ್ ಮಾಡ್ಕೋ, ಚಕ್ರಗಳನ್ನು ಆಕ್ಟಿವೇಶನ್ ಮಾಡ್ಕೋತು ಅಂತಂದರೆ, ಸರಿಯಾಗಿ ತಿರುಗುವಂಗೆ ಮಾಡ್ಕೋತು ಅಂತಂದರೆ ಸ್ವಭಾವ ಚೇಂಜ್ ಆಗುತ್ತೆ. ಒಂದಕ್ಕೊಂದು ಲಿಂಕು. ಅದನ್ನು ನಾನು ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನು ಹೆಚ್ಚಿನ ಮಾಹಿತಿ ನಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಗ್ನ, ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರಾ ನೀವು, ಹೀರೋಯಿನ್ಗಳ ಥರ ಆಗ್ತೀರಾ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರಾ, ಒಳ್ಳೇದಾಗೇ ಆಗ್ತೀರಾ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ. ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡೋಂಗೆ ಆಗ್ತಾರೆ, ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ. ನಿಮಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ, ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸ್ಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ.
ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು. ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು. ಗೊತ್ತಲ್ಲ, ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಆಮೇಲೆ ರಿಸಲ್ಟ್ ನೋಡಿ. ಗೊತ್ತಲ್ಲ, ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ಇವು ಹೇಗೆ ಮಾಡ್ಕೊಳ್ಳೋವಂಥದ್ದು ಅಂತ ಚಕ್ರಗಳ ಆಕ್ಟಿವೇಶನ್ ಹೇಗೆ ಮಾಡ್ಕೊಳ್ಳೋ ಅಂತ ತಿಳಿಸ್ಕೊಡ್ತೀನಿ ಕ್ಲಾಸಲ್ಲಿ. ಇವಾಗ ನಾನು ನಿಮಗೆ ಇದನ್ನು ಹೇಳ್ಕೊಡ್ತೀನಿ ನೋಡಿ. ಮನುಷ್ಯ ಜೀವನದಲ್ಲಿ ನಮ್ಮ ಖುಷಿಗೋಸ್ಕರ ನಾವು ಕೆಲಸವನ್ನು ಮಾಡಬೇಕು. ಯಾವುದೇ ಇದ್ರೂ ಆಗಲಿ, ನಿಮಗೆ ಅದ್ರಲ್ಲಿ ದುಡ್ಡು ಬಂದಿಲ್ಲ ಅಂತ ನೀವು ಖುಷಿಯಾಗಿರುತ್ತೆ. ನಾನು ಮಾಡಿರೋ ಕೆಲಸ ಎಂಜಾಯ್ಮೆಂಟಪ್ಪ ಅನ್ನೋ ಒಂದೊಂದು ಖುಷಿಯನ್ನು ಇಟ್ಕೊಂಡು ಮಾಡಿರ್ತೀರ. ಭಯ ಪಟ್ಕೊಂಡು ಒತ್ತಾಯಪೂರ್ವಕವಾಗಿ ಮಾಡ್ತಂದ್ರೆ ವೀಕ್ ಆಗುತ್ತೆ ನಿಮಗೆ ಮೂಲಾಧಾರ ಚಕ್ರ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ, ಯಾವುದೇ ಒಂದು ಕೆಲಸವನ್ನು ಕೂಡ ಒತ್ತಾಯಪೂರ್ವಕವಾಗಿ ಇದಿಲ್ಲ ನಡೆಯೋದೇ ಇಲ್ಲ ಅಂತ ಅಂದ್ಕೊಂಡು ನೀವು ಕೆಲಸವನ್ನು ಮಾಡೋಕ್ಕೋಗ್ಬೇಡಿ. ಜೀವನದಲ್ಲಿ ನೀವು ಖುಷಿಯಾಗಿ ಪ್ರೀತಿಯಿಂದ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಆ ಜೀವನದಲ್ಲಿ ಸಾರ್ಥಕತೆ ಅನ್ನುವಂಥದ್ದು ಸಿಗುತ್ತದೆ. ಗೊತ್ತಲ್ಲ, ಈ ಸಾರ್ಥಕತೆಯಿಂದ ಸಿಕ್ತು ಅಂತಂದರೆ ಆಟೋಮೆಟಿಕ್ಕಾಗಿ ನೀವು ಟ್ಯಾಲೆಂಟೆಡ್ ಆಗ್ತೀರಾ ಮತ್ತು ದುಡ್ಡು ಚೆನ್ನಾಗಿ ಬರುತ್ತೆ. ಗೊತ್ತಲ್ಲ, ಮೇಯ್ನು ನಿಮ್ಮ ಉದ್ದೇಶ ಗೆತ್ತು ಅಂದರೆ ನಿಮ್ಗೆ ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ, ಇನ್ನಷ್ಟು ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಅದನ್ನು ಮಾಡಿಕೊಡಿ. ನೀವು ಅದಕ್ಕೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ನೀವು ಅದ್ಭುತವಾಗಿ ಒಂದು ಕೆಲಸವನ್ನು ಮಾಡಿ. ಯಾವ ಒಂದು ಕೆಲಸ ಅಂತಂದರೆ, ಜೀವನದಲ್ಲಿ ಸಾರ್ಥಕತೆ ಸಿಗುವಂಥ ಒಂದು ಕೆಲಸ ಅಂದರೆ ನಿಮಗೆ ಇಷ್ಟಪಟ್ಟಿರುವಂಥ ಕೆಲಸವನ್ನು ಖುಷಿಯಾಗಿ ಕೊಡುವಂಥದ್ದು. ಕಡಿಮೆನೇ ದುಡ್ಡು ಬರಲಿ, ನೀವು ತಲೆ ಕೆಡಿಸ್ಕೊಬಿಡಿ, ಆಮೇಲೆ ಆಟೋಮೆಟಿಕ್ಕಾಗಿ ಜಾಸ್ತಿ ಬರುತ್ತೆ. ಅವಾಗ ನಿಮ್ಗೆ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಅಲ್ಲ, ಇದು ವಿಶೇಷವಾದಂಥ ಒಂದು ಕುಂಡಲಿನಿ ತಂತ್ರದ ವಿಚಾರ. ಭಾಳಷ್ಟು ಜನ ಗುರುಗಳೇ, ನಾನು ಕಷ್ಟಪಟ್ಟು ದುಡಿತೀನಿ, ನ್ಯಾಯ ನೀತಿ ಧರ್ಮದಿಂದ ನಡ್ಕೋತೀನಿ ಗುರುಗಳೇ, ಆದರೂ ಕೂಡ ನಾನು ಶ್ರೀಮಂತ ಆಗೋಕ್ಕಾಗ್ತಾಯಿಲ್ಲ. ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ, ಆದರೂ ಕೂಡ ನಾನು ಶ್ರೀಮಂತ ಆಗೋಕ್ಕೆ ಆಗ್ತಾಯಿಲ್ಲ, ಕಾರಣ ಏನು ಅಂತ ಭಾಳಷ್ಟು ಜನ ಕೇಳ್ತಾರೆ. ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತೀನಿ, ಕಾರಣ ಕೂಡ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೋಣ. ನೋಡಿ, ಅಷ್ಟು ಕಷ್ಟಪಟ್ಟು ಕೂಡ ನಮಗೆ ನ್ಯಾಯ ನೀತಿ ಧರ್ಮದಿಂದ ಯಾಕೆ ನಾವು ಶ್ರೀಮಂತರಾಗಿ ಆಗ್ತಾ ಇಲ್ಲ ಅಂತ ನಾವು ಮೊದಲನೇದಾಗಿ ತಿಳ್ಕೋಣ. ನೋಡಿ, ಮುತ್ತೈದರಿಂದ, ಯಾಕಂದರೆ ಈ ಮುತ್ತೈದೆಯರು ಅಂತಂದರೆ ಸಂಕಲ್ಪವನ್ನು ಮಾಡಬೇಕು. ನನಗೆ ನಮ್ಮ ಹೆಣ್ಣುಮಕ್ಕಳ ಪಾತ್ರ ತುಂಬ ಪಾತ್ರವನ್ನು ವಹಿಸುತ್ತದೆ. ಏನಕ್ಕೆ ಅಷ್ಟು ಕಷ್ಟಪಟ್ಟರೂ ಕೂಡ ನಿಮಗೆ ಆಗ್ತಾಯಿಲ್ಲ ಅಂತಂದರೆ ಕಾರಣ ಏನು ಅಂತಂದರೆ, ನೀವು ಶ್ರೀಮಂತರಿಗೆ ಆಗ್ತಾಯಿಲ್ಲ ಅಂತ ಕಾರಣ ಏನು ಮುಖ್ಯವಾಗಿ ಅಂತಂದರೆ, ಪೂರ್ ಪೀಪಲ್ಸ್ ಒಂದು ಗಾದೆ ಇದೆ, ಪೂರ್ ಪೀಪಲ್ಸ್ ಆಲ್ವೇಸ್ ಪೂರ್ ಓನ್ಲಿ, ರಿಚ್ ಪೀಪಲ್ಸ್ ಆಲ್ವೇಸ್ ರಿಚ್ ಓನ್ಲಿ. ಯಾಕೆ ಬಡವರಾಗೇ ಇರ್ತಾರೆ, ಶ್ರೀಮಂತರಾಗೇ ಇರ್ತಾರೆ ಅಂತಂದರೆ, ಬಡವರು ಪೂರ್ ಪೀಪಲ್ಸ್ ಮೈಂಡ್ ಸೆಟ್ ಈಸ್ ಪೂರ್. ಅಂದರೆ ನಾನು ದುಡಿಯೋಕ್ಕಾಗಲ್ಲ, ನಾನು ಶ್ರೀಮಂತ ಆಗಲ್ಲ, ಮತ್ತು ಶ್ರೀಮಂತರಾಗಿರೋರೆಲ್ಲರೂ ಕೊಲೆ ಮಾಡಿರೋ, ಸುಲಿಗೆ ಮಾಡಿರೋ, ಮೋಸ ಮಾಡಿರೋಂಥವ್ರು ಅಂತ. ಇದು ಆ ಒಂದು ಮನೋಭಾವನೆ ಹೋಯಿತು ಅಂತಂದರೆ ನಿಮಗೆ ಶ್ರೀಮಂತಿಕೆ ಅಂದರೆ, ನಾನು ಶ್ರೀಮಂತ ಅಂದರೆ ನಾನು ಕೊಲೆಗಾರ ಮೋಸಗಾರ ಆಗ್ತೀನಿ ಅಂತ, ಅದಕ್ಕೆ ಅಂಥದ್ದು ಬೇಡ ಅಂತಂದರೆ ಅದಾಗಲ್ಲ. ಆ ಒಂದು ಮೈಂಡ್ ಸೆಟ್ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ಶ್ರೀಮಂತರಾಗ್ತೀರಾ. ಅದಕ್ಕೆ ಶ್ರೀಮಂತಿಕೆಯನ್ನು ಯಾವುದೇ ಕಾರಣಕ್ಕೂ ನೀವು ದ್ವೇಷಿಸಬೇಡಿ. ಶ್ರೀಮಂತರು ಅವ್ರು ತಪ್ಪು ಮಾಡಿತ್ತು ನೋಡಿ, ಒಳ್ಳೆಯವರು ಬಡವರಲ್ಲೂ ಕೂಡ ಇರ್ತಾರೆ, ಶ್ರೀಮಂತರಲ್ಲೂ ಇರ್ತಾರೆ. ಅದಲ್ಲ, ಕೆಟ್ಟವರು ಬಡವರಲ್ಲೂ ಇರ್ತಾರೆ, ಶ್ರೀಮಂತರಲ್ಲೂ ಕೂಡ ಇರ್ತಾರೆ. ಗೊತ್ತಲ್ಲ, ಎಲ್ಲ ಶ್ರೀಮಂತರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಹಂಗನ್ಬಿಟ್ಟು ಎಲ್ಲ ಬಡವರು ಕೂಡ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಅವರವ್ರ ಒಂದು ಸ್ವಭಾವದ ಮೇಲೆ ಹೋಗುತ್ತೆ. ಬಡವರಲ್ಲೂ ಕೂಡ ತುಂಬ ಅದ್ಭುತವಾದಂಥ ಜ್ಞಾನಿಗಳಿರ್ತಾರೆ, ತಿಳುವಳಿಕೆ ಇರ್ತಾರೆ, ಹೃದಯವಂತಿಕೆಯರು ಇರ್ತಾರೆ. ಗೊತ್ತಲ್ಲ, ಶ್ರೀಮಂತರಲ್ಲೂ ಕೂಡ ಒಳ್ಳೆಯ ಹೃದಯವಂತರು, ಅದ್ಭುತವಾದಂತಹ ಒಂದು ವ್ಯಕ್ತಿಗಳು, ಸ್ವಭಾವವುಳ್ಳಂಥವರು ಇರ್ತಾರೆ. ಹಾಗಾಗಿ ನಾವು ಬಡವರೆಲ್ಲ ಒಳ್ಳೆಯವರು, ಶ್ರೀಮಂತೆಲ್ಲ ಕೆಟ್ಟವರು ಅನ್ನೋಂಥ ಒಂದು ಮನೋಭಾವನೆ ಹೋಗಬೇಕು. ನಾವು ಶ್ರೀಮಂತ, ಡಾಕ್ಟ್ರು ಸರಿ ಅಂದರೆ ಡಾಕ್ಟ್ರನ್ನ, ಆ ವ್ಯಕ್ತಿಯನ್ನು ನೀವು ಸರಿ ಇಲ್ಲ ಅಂತೇಳಿ, ಡಾಕ್ಟ್ರೇ ಈ ಮೆಡಿಕಲ್ ಫೀಲ್ಡೇ ಸರಿ ಇಲ್ಲ ಅಂದ್ಬಿಟ್ರೆ ಆ ಥರ. ಶ್ರೀಮಂತಿಕೆಯನ್ನು ನೀವು ಯಾವತ್ತಿದ್ರೂ ನೀವು ಹೊಗಳಿ,
ಶ್ರೀಮಂತಿಕೆ ಬೇಕಾದ್ರೆ ಶ್ರೀಮಂತರನ್ನ ಬೈಕೊಳ್ಳಿ, ಯಾಕಂದ್ರೆ ಅವ್ರು ಏನೋ ತಪ್ಪು ಮಾಡಿರ್ತಾರೆ, ಅವ್ರು ಹಂಗೆ ಮಾಡೋದು ಹಿಂಗೆ ಮಾಡೋದು ನೀವೇನು ಅಂದ್ಕೊಳ್ಳಿ. ಆದರೆ ಶ್ರೀಮಂತಿಕೆನ ಯಾವತ್ತೂ ಕೂಡ ಬೈಯೋದಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಕೊಲೆ ಸುಲಿಗೆ ಮೋಸ ಮಾಡೇ ಮುಂದೆ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು, ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಲ್ಲ, ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತ ಅದಾಗ್ತಾಯಿಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ, ಏನು ಮಾಡೋದು ತಲೆ ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋಂತೆ, ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ವಿಶೇಷವಾದಂಥ ಒಂದು ಯಂತ್ರ, ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ. ಅದಲ್ಲ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್, ಎಂಥ ಸಾಲ ಇದು. ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ, ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನೀವು ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ. ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷ 10 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇದೆಲ್ಲ ಶ್ರಮಪಟ್ಟು ಒಳ್ಳೆ ವಿದ್ವತ್ತು ಇಟ್ಕೊಂಡು ಜೀವನದಲ್ಲಿ ಮುಂದೆ ಬಂದಿರ್ತಾರೆ. ಅದಲ್ಲ, ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ಕಷ್ಟಪಟ್ಟರೂ ಕೂಡ ನ್ಯಾಯ ನೀತಿ ಧರ್ಮದಿಂದ ನಡ್ಕೋಬೇಕು. ನಡ್ಕೊಂಡ್ರು ಕೂಡ ಶ್ರೀಮಂತ ಆಗ್ತಿಲ್ಲ, ಕಾರಣ ನೀವು ಬೈತಾ ಇರ್ತೀರ. ಇದು ನಿಮ್ಮ ಮನಸ್ಸೇ ದೇವರು, ಗೊತ್ತಲ್ಲ. ಆ ಮನಸ್ಸಿನದಕ್ಕೆ ನಿಮಗೆ ಅದನ್ನೇ ನೆಗೆಟಿವ್ನೇ ಕೊಡ್ತಾ ಹೋಗುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೀವು ಶ್ರೀಮಂತಿಕೆಯನ್ನು ಬೈಯೋದಕ್ಕೆ ಹೋಗಬೇಡಿ, ದೂಷಣೆ ಮಾಡೋದಕ್ಕೆ ಹೋಗಬೇಡಿ. ಮತ್ತು ತಂತ್ರ ನಾನು ಏನು ಹೇಳೋದಾಯಿತು ಅಂತಂದರೆ, ನೀವು ಏನು ಮಾಡಿ ಶ್ರೀಮಂತಿಕೆ ಬರಬೇಕು ಅಂತಂದರೆ ನೀವು ಸಂಕಲ್ಪ ಮಾಡಬೇಕು. ಮುತ್ತೈದೆಯರಿಂದ ಒಂದು 6 ರೂಪಾಯಿ ತೆಗೆದುಕೊಳ್ಬೇಕು. ಮತ್ತು ಮಂಗಳಮುಖಿಯರಿಂದ 6 ರೂಪಾಯಿಯನ್ನು ತೆಗೆದುಕೊಳ್ಬೇಕು. ಮತ್ತು ಸಾಲ ಮಾಡದೇ ಇರೋರು ಅಥವಾ ಸಾಲ ಫುಲ್ಲು 1 ರೂಪಾಯೂ ಸಾಲ ಇಲ್ಲ ಅನ್ನೋಂಥವ್ರ ಹತ್ರ ನೀವು ತೆಗೆದುಕೊಂಡು ಅದನ್ನು ಬಿಳಿ ಬಟ್ಟೆಯಲ್ಲಿ ಹಾಕಿ ಅದನ್ನು ಗಂಟನ್ನು ಕಟ್ಟಿ ನೀವೊಂದು ಬಟ್ಲಲ್ಲಿ ಇಡಬೇಕು. ಅದನ್ನು ಪ್ರತಿನಿತ್ಯ ಪೂಜೆ ಮಾಡ್ತಾ ಬರಬೇಕು. ಸಂಕಲ್ಪ ಮಾಡಬೇಕು, ಪೂಜೆ ಮಾಡಬೇಕು, ಸಂಕಲ್ಪ ಮಾಡಬೇಕು, ಪೂಜೆ ಮಾಡಬೇಕು. ಗಂಧದ ಕಡ್ಡಿ ಹಚ್ಚಿರೋ ಕರ್ಪೂರ ಹಚ್ಚಿರೋ ಅದು ನಿಮಗೆ ಬಿಟ್ಟಿತ್ತು, ಗೊತ್ತಲ್ಲ. ಈ ರೀತಿ ಮಾಡಿ ಖಂಡಿತವಾಗ್ಲೂ ಕೆಲವೇ ತಿಂಗಳುಗಳಲ್ಲಿ ನೀವು ಶ್ರೀಮಂತರಾಗುವಂಥದ್ದು ಗ್ಯಾರಂಟಿ. ಇದರಲ್ಲಿ 2 ಮಾತಿಲ್ಲ. ಊರಲ್ಲಿ ಆದರೂ ನಾನು ಗಂಡು ಎಲ್ಲ ಶ್ರೀಮಂತರಾಗ್ಬಿಡ್ತಾರಾ, ನಾನು ಮಾಡಿದೆ ಆಗಿಲ್ಲ ಅಂತಾರೆ. ಅವ್ರೇನು ಮಾಡ್ತಾರೆ, ಸಾಲ ಇಲ್ಲದೆ ಇರೋ ಹತ್ರ ನಾನು ದುಡ್ಡು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಅದಕ್ಕೆ ಲೇಟ್ ಆಗುತ್ತೆ. ನೋಡಿ, ನಾನು ಮಾಡುವಂಥ ಎಲ್ಲ ತಂತ್ರಗಳು ನೀವು ತಪ್ಪು ಮಾಡಿದ್ರೂ ಕೂಡ ನಿಮಗೆ ಸಮಸ್ಯೆ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ, ವರ್ಕ್ ಆಗೋಲ್ಲ. ಯಾಕಂದ್ರೆ ನೀವು ತಪ್ಪು ಮಾಡಿರ್ತೀರ, ಆದರೆ ಅದರಿಂದ ತೊಂದರೆಗಳ ಆಗೋದೇ ಇಲ್ಲ. ಆ ರೀತಿ ನಾನು ತಂತ್ರಗಳನ್ನು ಹೇಳಿರ್ತೀನಿ, ಗೊತ್ತಲ್ಲ. ಬೇರೆಯವರು ಒಂದು ತಪ್ಪು ಮಾಡ್ತಂದರೆ ಸಮಸ್ಯೆಗಳಾಗತ್ತೆ, ಹುಷಾರು. ಅದಕ್ಕೋಸ್ಕರ 100-1000 ಸರಿ ಯೋಚನೆ ಮಾಡಿ ತಂತ್ರ ಮಾಡಬೇಕು ಇಲ್ವೋ ಅಂತ ನೀವು ಮಾಡಿ ಒಂದು. ಹಾಗಾಗಿ ನೀವು ಏನು ಮಾಡಿ ಅಂತಂದರೆ, ಒಂದು ಗಂಟೆನ ಇಟ್ಟು ಪೂಜೆ ಮಾಡಿ. ಅವ್ರೇನು ಮಾಡ್ತಾರೆ ಅಂತಂದರೆ, ಇವಾಗ ಸಾಲ ಮಾಡದಿದ್ದವ್ರ ಹತ್ರ 1 ರೂಪಾಯಿ ಕೂಡ ಸಾಲ ಮಾಡದಿರೋ ಹತ್ರ ನೀವು ಇಟ್ಕೊಡಿ. ಅವ್ರೇನು ಗೊತ್ತು, ಯಾರ್ದೋ ಬಾಕಿ ಇಟ್ಕೊಂಡಿರ್ತಾರೆ ಬಿಸ್ನೆಸ್ಸಲ್ಲಿ, ಕೊಡಬೇಕಾಗಿದೆ, ಅದು ಸಾಲವೇ, ಗೊತ್ತಲ್ಲ. ಹಾಗಾಗಿ ಅಂಥವ್ರ ಹತ್ರ ನೀವು ಸಾಲ ಇಲ್ಲದೇದವ್ರು ಯಾರಂತ ತುಂಬ ಏಜ್ ಆಗಿರೋ, ಅವ್ರ ಸಾಲನೂ ಇರೋಲ್ಲ, ಏನೂ ಇರೋಲ್ಲ, ಅಂಥವ್ರ ಹತ್ರ 6 ರೂಪಾಯಿ ಇಸ್ಕೊಳ್ಳಿ. ಅವರೆಲ್ಲ ಒಂದು ಅವರು ಕೂಡಿಸಿ ಎಲ್ಲೋ ಎತ್ತಿಟ್ಟಿರ್ತಾರೆ, ಅವ್ರು ಕೊಟ್ಟಿರೋಂಥ ದುಡ್ಡಲ್ಲಿ ಅವರೇ ಎತ್ತಿಟ್ಟಿರ್ತಾರೆ. ಅದನ್ನು ಇಸ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಇನ್ನು ಯಾರ್ಯಾರು ಶ್ರೀಮಂತರಾಗಬೇಕು ಅಂತ ಇಷ್ಟಪಡ್ತೀರೋ ನೀವು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ
ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನಿಮಗೆ ಟೈಪ್ ಮಾಡಿ ಕಳಿಸಿ. ಖಂಡಿತವಾಗ್ಲೂ ಚೆನ್ನಾಗಾಗ್ತೀರಾ. ಒಳ್ಳೆಯದಾಗಿದೆ. ಇದು ಮಂತ್ರ, ಇದು ಅದ್ಭುತವಾದಂಥ ಮಂತ್ರವನ್ನು ಯಾವಾಗಲೂ ನಾನು ನೋಡಿದಾಗಲೆಲ್ಲ ನೀವು ಮಾಡ್ತಾಯಿರಿ. ನೋಡಿ ಖಂಡಿತವಾಗ್ಲೂ ನೀವು ಚೆನ್ನಾಗಾಗ್ತೀರ. ಗೊತ್ತಲ್ಲ, ನಿಮ್ಮ ಹೆಸರನ್ನ ಕಳಿಸಿ ನಾನು ಸಂಕಲ್ಪವನ್ನು ಮಾಡಿದ್ದೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅದೆಲ್ಲ ಇದು ವಿಶೇಷವಾದಂಥ ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ. ಅಂತಂದರೆ ವಧುವರರ ಮಾಹಿತಿ ಕೇಂದ್ರ, ಗೊತ್ತಲ್ಲ. ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ, ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟಾಗ ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯಿನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅಂದ್ಕೊಳ್ಳಿ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.